ಈ ಹಿಂದೆ ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿದು ಏನಾಯ್ತು ಅನ್ನೋದನ್ನ ನೀವು ನೋಡಿದಿರಿ. ಆಮೇಲೆ ಬೆಂಗಳೂರಲ್ಲಿ ಅಶ್ವಿನಿ ನಾವು ನೆನ್ಪು ಮಾಡ್ಕೊಳ್ಬಹುದಾದ್ರೆ ಹಲವು ಕಟ್ಟಡಗಳು ನಿರ್ಮಾಣ ಹಂತದ ಕಟ್ಟಡಗಳೇ ವಾಲಿ ಬಿದ್ದು ಎಷ್ಟೆಲ್ಲ ಅನಾಹುತ ಆಯ್ತು. ಮಕ್ಕಳು ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಈ ಹಿಂದೆ ಕೂಡ ಅಂತದೇ ಘಟನೆ ನಡೀತು. ಆ ಕಟ್ಟಡ ಆಗಿ ಒಂದ್ 6 ತಿಂಗಳು ಆಗಿತ್ತಷ್ಟೇ, ಅಷ್ಟರಲ್ಲೇ ಅದು ಕುಸಿದು ಬಿದ್ದಿತ್ತು. ಅಲ್ಲಿ ಪಾಪ ಕೆಳಗಡೆ ಮಗು ಆಟ ಆಡ್ತಾ ಇತ್ತು, ಅದು ಗೊತ್ತಿಲ್ಲ, 2.5 ವರ್ಷದ ಮಗು, ಅದು ತೀರ್ಕೊಳ್ತು. ಇಂತ ಅನೇಕ ಘಟನೆಗಳು ಆಗಿದ್ದನ್ನ ಗಮನಿಸ್ತಾ ಇದ್ವಿ. ಇದು ಮುಂಗಾರು ಆರಂಭಕ್ಕೂ ಮುನ್ನ ಆಗಬೇಕಿತ್ತು. ಈಗ ದಿಸ್ ಇಸ್ ನಾಟ್ ದ ರೈಟ್ ಟೈಮ್, ಬಟ್ ಇಟ್ಸ್ ನಾಟ್ ಟೂ ಲೇಟ್. ರೈಟ್ ಟೈಮ್ ಈಗಲೂ ಕೂಡ ಯಾವ್ದು ಕಟ್ಟಡಗಳಿದೆ. ಈಗಾಗಲೇ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತದ್ದು, ಅಂದ್ರೆ ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಗೆ ಪರ್ಮಿಷನ್ ಕೊಟ್ಟಿರುವಂತದ್ದು, ಅದಕ್ಕೆ ಹೆಂಗ್ ಎನ್ಒಸಿ ಕೊಟ್ಟಿರ್ತಾರೆ ಅನ್ನೋದು ಒಂದು ಅಬ್ಜೆಕ್ಷನಬಲ್ ಪಾಯಿಂಟ್. ಅಂದ್ರೆ ಹೊಸದಾಗಿ ನಿರ್ಮಾಣ ಮಾಡೋ ಕಟ್ಟಡಗಳಲ್ಲೂ ಕೂಡ ಬಿರುಕು ಕಂಡಿರ್ತಕ್ಕಂಥದ್ದು, ಅದು ಬೀಳೋ ಸನ್ನಿವೇಶ ಇರುವಂತದ್ದು ಅದು ಕೂಡ ಇದೆ. ಅದಕ್ಕೆ ಹೆಂಗ್ ಇವರು ಎನ್ಒಸಿ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆನೂ ಬರುತ್ತೆ. ಮತ್ತೊಂದು ಏನು ಅಂದ್ರೆ ನೀವು ಹೇಳ್ತಾ ಇರೋ ಹಾಗೆ ನಮ್ಮ ಕ್ಯಾಂಪೇನ್ ಹೇಳ್ತಾ ಇರೋ ಹಾಗೆ ಶಿಥಿಲಗೊಂಡಿರ್ತಕ್ಕಂಥ. ಕರೆಕ್ಟ್, ಹೌದು. ಅಂದ್ರೆ ಏಪ್ರಿಲ್ 29ಕ್ಕೆ ಆ ದುರಂತ ನಡೀತಲ್ಲ, ಬೌರಿಂಗ್ ಹಾಸ್ಪಿಟಲ್ ಈ ಗೋಡೆಗಳು ಬಿದ್ದ ನಂತರದಲ್ಲಿ ಯಾವ ರೀತಿ ಆಗೋಗಿದೆ ಅಂತಂದ್ರೆ, ಮೊದಲೆಲ್ಲ ಒಂದು ಮಾತು ಹೇಳ್ತಾ ಇದ್ರು ಮನೆಯಲ್ಲಿ, ಮಳೆ ಬಂದಾಗ ಗಾಡಿ ಓಡಿಸಬೇಡಿ, ಬರಬೇಡಿ, ಎಲ್ಲಾದ್ರೂ ಪಕ್ಕದಲ್ಲಿ ಪಾರ್ಕ್ ಮಾಡಿ ನಿಂತಿರಿ, ಅಥವಾ ಯಾವ್ದೋ ಅಂಗಡಿನೋ ಅಥವಾ ಒಂದು ಗೋಡೆ ಪಕ್ಕದಲ್ಲಿ ನಿಂತಿರಿ, ಮರದ ಕೆಳಗಡೆ ನಿಂತಿರಿ ಅಂತ. ಇವಾಗ ಯಾವ ಮರದ ಕೆಳಗಡೆ ನಿಲ್ಲೋದು ಬೇಡ, ಅಥವಾ ಯಾವ ಗೋಡೆ ಪಕ್ಕದಲ್ಲೂ ನಿಲ್ಲುವಂತ ಪರಿಸ್ಥಿತಿ ಇಲ್ಲ. ಮನೆ ಅಂತೂ ತಲುಪಿ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ ಬೆಂಗಳೂರಿನ ಪರಿಸ್ಥಿತಿ. ಡಿಸಿಎಂ ಸಿಎಂ ಎಲ್ಲಾ ಭೇಟಿ ಕೊಟ್ಟು ಅಷ್ಟು ಗಂಭೀರವಾಗಿ ಇವರು ಇದನ್ನ ಪರಿಗಣಿಸಿದ್ದು ನೋಡಿದ್ರೆ, ಇದನ್ನೊಂದು ರಿಗರಸ್ ಕ್ಯಾಂಪೇನ್ ಮಾಡಿ ಇವರು ಇಡೀ ನಗರದಾದ್ಯಂತ ಸ್ವಚ್ಛ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ. ಬಹುಶಃ ಆತರ ಏನು ಅಷ್ಟೊಂದು ರಿಗರಸ್ ಆಗ್ಲಿಲ್ಲ. ಕೃಷ್ಣ ಬೈರೇಗೌಡರು ಅಲರ್ಟ್ ಆಗಿದ್ದಾರೆ, ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಈ ಕುರಿತಾಗಿ. ಆದ್ರೆ ಅದನ್ನ ಅಧಿಕಾರಿಗಳಿಗೆ ಫಾಲೋ ಅಪ್ ಮಾಡಬೇಕಾಗತ್ತೆ. ಎಷ್ಟು ಥರವಾಗಿ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದನ್ನ ಫಾಲೋ ಅಪ್ ಮಾಡಬೇಕಾಗತ್ತೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಬೆಂಗಳೂರಲ್ಲಿ ಈ ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡ ಬಹಳಷ್ಟಿದೆ. ವಾಲಿರುವಂತ ಬಿಲ್ಡಿಂಗ್ ಗಳಿದೆಯಲ್ಲ, ಅದು ಕೂಡ ಸಾಕಷ್ಟಿದೆ. ಅಷ್ಟಿದ್ರೂ ಕೂಡ ಅಧಿಕಾರಿಗಳಿಗೆ ಎಂತ ನಿರ್ಲಕ್ಷ್ಯ ಅಂತಂದ್ರೆ, ಬಹಳ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಒಂದು ಇಚ್ಛಾಶಕ್ತಿಯನ್ನು ಕೂಡ ತೋರಿಸ್ತಾ ಇಲ್ಲ. ಆ ಕಟ್ಟಡಗಳನ್ನ ಗುರುತಿಸುವಂತ ಕಾರ್ಯ ಆಗಬೇಕು, ಆಮೇಲೆ ನೋಟಿಸ್ ಕೊಡುವಂತ ಕಾರ್ಯಗಳಾಗಬೇಕು, 30 ದಿನದಲ್ಲಿ ತೆರವು ಮಾಡಬೇಕು, ಸ್ಥಳಾಂತರ ಮಾಡಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡಬೇಕಾಗಿತ್ತು. ಏಪ್ರಿಲ್ ನಿಂದ ಇಲ್ಲಿವರೆಗೂ ಕೂಡ 2.5 ತಿಂಗಳಿತ್ತು, ಅಲ್ಲಿವರೆಗೂ ಕೂಡ ಆಗಿಲ್ಲ ಅನ್ನೋದಾದ್ರೆ ಇನ್ ಯಾವಾಗ ಮಾಡ್ತೀರಿ? ಮಳೆ ಆರಂಭ ಆಗ್ತಾ ಇದೆ, ಮುಂಗಾರು ಆರಂಭಕ್ಕೂ ಮುನ್ನವೇ ಇದೆಲ್ಲ ಮಾಡಿ ಅಂತ ಆಯುಕ್ತರು ಚೋಳನ್ ಕೂಡ ಹೇಳಿದ್ರು. ಆದ್ರೆ ಅದಕ್ಕೆ ಯಾರು ತಲೆ ಕೆಡಿಸ್ಕೊಂಡಂತೆ ಈ ಸರಿ ಮಳೆ ಕಡಿಮೆ ಇದೆ ಬೆಂಗಳೂರಲ್ಲಿ. ಲಾಸ್ಟ್ 15-20 ಇಯರ್ಸ್ ಅಲ್ಲ ಈ ಸರಿ ಕಡಿಮೆ ಇದೆ. ಅಟ್ಲೀಸ್ಟ್ ಆ ಒಂದು ವಾತಾವರಣದ ಅಡ್ವಾಂಟೇಜ್ ಬಳಸ್ಕೊಬಹುದು. ಹೌದು. ಈ ಅಪಾಯಕಾರಿ ಕಟ್ಟಡಗಳನ್ನ ಗುರುತಿಸಿ ಸುಮ್ಮನಾಗಿದ್ರೆ ಒಂದ್ ಕಡೆ ಅಧಿಕಾರಿಗಳು, ಇತ್ತ ಸಚಿವರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರು ಎಚ್ಚರಿಕೆಯನ್ನ ಕೊಟ್ಟ ನಂತರದಲ್ಲಾದ್ರೂ ನಿದ್ದೆಯಲ್ಲಿದ್ದಂತ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಹಾಗಾದ್ರೆ? ಈ ಕುರಿತಂತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಶಿಥಿಲಗೊಂಡ ಕಟ್ಟಡ ತೆರವಿಗೆ ನಿರ್ಲಕ್ಷ್ಯ, ಅಧಿಕಾರಿಗಳಿಗೆ ಸಚಿವರ ಖಡಕ್ ಸೂಚನೆ. ದುರಂತ ಸಂಭವಿಸಿದರೆ ಇಂಜಿನಿಯರ್ ಹೊಣೆ. ರಾಜಧಾನಿ ಬೆಂಗಳೂರಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡಗಳು ಹಾಗೂ ಗೋಡೆಗಳಿಂದ ಸಾಲು ಸಾಲು ದುರಂತಗಳು ಸಂಭವಿಸಿದ್ರು. ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ಳುವ ಹಾಗೆ ಕಾಣಿಸ್ತಾನೆ ಇಲ್ಲ. ಪದೇ ಪದೇ ಹಳೆಯ ಕಟ್ಟಡಗಳು, ಗೋಡೆಗಳು ಕುಸಿತಾನೆ ಇದ್ದಾವೆ. ಆದ್ರೆ ಅಧಿಕಾರಿಗಳು ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡಗಳನ್ನ ಗುರುತಿಸಿ ನೋಟಿಸ್ ಅನ್ನ ನೀಡಿ ಸುಮ್ಮನಾಗಿದ್ದು, ಇದೀಗ ಅಧಿಕಾರಿಗಳಿಗೆ ಸಚಿವರು ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡಗಳ ತೆರವು ಮಾಡುವಂತೆ ಖಡಕ್ ಸೂಚನೆ ನೀಡಿದ್ದಾರೆ. ಕ್ಕೂ ಹೆಚ್ಚು ಶಿಥಿಲಾವಸ್ಥೆಯಲ್ಲಿರುವಂತಹ ಮತ್ತು ಅಪಾಯಕಾರಿ ಕಟ್ಟಡಗಳನ್ನ ಜಿಬಿಎ ಗುರುತಿಸಿ ನೋಟಿಸ್ ನೀಡಿದೆ. ಆದ್ರೆ ಅವುಗಳನ್ನ ತೆರವು ಮಾಡುವಂತಹ ಕೆಲಸ ಮಾತ್ರ ವಿಳಂಬ ಆಗ್ತಾನೆ ಇದೆ. ಅಧಿಕಾರಿಗಳು ಅವುಗಳನ್ನ ತೆರವು ಮಾಡದೆ ಸುಮ್ಮನಾಗಿದ್ದು, ರಸ್ತೆಯ ಪಕ್ಕದಲ್ಲೇ ಅಪಾಯ ತಲೆ ಮೇಲೆ ಎತ್ತಿ ನಿಂತಿದೆ. ಇನ್ನು ಈ ರೀತಿ ನಿರ್ಲಕ್ಷ್ಯ ತೋರುತ್ತಿರುವಂತಹ ಅಧಿಕಾರಿಗಳಿಗೆ ಸಚಿವರು ಖಡಕ್ ಸೂಚನೆ ನೀಡಿದ್ದಾರೆ. ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡಗಳ ತೆರವು ಮಾಡುವಂತೆ ಎಚ್ಚರಿಕೆ ನೀಡಿದ್ದಾರೆ. ಒಂದು ವೇಳೆ ಹಳೆಯ ಕಟ್ಟಡಗಳು ಕುಸಿದು ಅಪಾಯವಾದರೆ, ಯಾವುದೇ ಜೀವಾಪಾಯಗಳು ಆದರೆ ಅಧಿಕಾರಿಗಳೇ ಅದಕ್ಕೆ ನೇರ ಹೊಣೆ. ಅದರ ಜೊತೆಗೆ ಮಾಲೀಕರ ಮೇಲೂ ಕೂಡ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಕಟ್ಟಡ ಕುಸಿದರೆ ಪಾಲಿಕೆ ಇಂಜಿನಿಯರ್ಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಆದಷ್ಟು ಬೇಗ ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡ ತೆರವಿಗೂ ಕ್ರಮವನ್ನು ತೆಗೆದುಕೊಳ್ಳುವಂತೆ ಸೂಚಿಸಿದ್ದಾರೆ. ಅಧಿಕಾರಿಗಳಿಗೆ ಹೇಳ್ತೇನೆ, ಇನ್ಮೇಲೆ
ಗುರುತಿಸಿರೋ ಬಿಲ್ಡಿಂಗ್ಸನ್ನು ಕಂಪಲ್ಸರಿಯಾಗಿ ತೆಗೆಸೋ ಥರ. ಆದರೆ ಜನಗಳದ್ದು ಜವಾಬ್ದಾರಿ ಇದೆ. ಶಿಥಿಲವಾಗಿರೋ ಬಿಲ್ಡಿಂಗ್ ಇಟ್ಕೊಂಡು ಅದರಿಂದ ಪ್ರಾಣಾಪಾಯ ಆದರೆ ನಾಳೆ ಆ ಬಿಲ್ಡಿಂಗ್ ಮಾಲೀಕರನ್ನು ಕೂಡ ಅವ್ರ ಮೇಲೂ ನಾವು ಕೇಸ್ ಹಾಕಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಜನನೂ, ಯಾಕಂದರೆ ಬರೀ ಎಲ್ಲ ಸರ್ಕಾರದ ಮೇಲೆ ಜವಾಬ್ದಾರಿ ಹಾಕ್ಬಿಟ್ಟು ಕೂತ್ಕೊಂಡ್ರೆ ಆಗೋದಿಲ್ಲ. ಜನನೂ ಕೂಡ ಜವಾಬ್ದಾರಿ ತಗೋಬೇಕು. ಶಿಥಿಲಾವಸ್ಥೆ ಇರೋ ಬಿಲ್ಡಿಂಗ್ಗಳನ್ನ ಅವರು ತೆರವು ಮಾಡುವಂಥ ಕೆಲಸ ಅವರು ಮಾಡಬೇಕು. ನಾನು ಅಧಿಕಾರಿಗಳಿಗೂ ತಾಕೀತು ಮಾಡ್ತೇನೆ. ಕಾನೂನು ಪ್ರಕಾರ ನೋಟಿಸ್ ಕೊಟ್ಟು ತೆಗೆಸ್ಬಿಡ್ತೀವಿ. ಈ ಕೆಲಸ ನಡೀತಾ ಇರ್ತದೆ. ಯಾಕಂದರೆ ಒಂದು ಸಾರಿ ನಮ್ಮ ಹಾಸ್ಪಿಟಲ್ನಲ್ಲಿ ಕೆಲವು ಬಿಲ್ಡಿಂಗ್ನ ಶಿಥಿಲಗೊಂಡಿತ್ತು ಮತ್ತು ನಾವೆಲ್ಲ ಕಾಂಪೌಂಡ್ ಎಲ್ಲ ತೆಗಿಲಿಕ್ಕೆ ಹೇಳಿದ್ದೀವಿ. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಾವು ಖಂಡಿತ ಮಾಡ್ತೇವೆ. ನಿಮಗೆ ಗೊತ್ತು, ಈಗ ನಮ್ಮ SIR ಮತ್ತು ಬೇರೆ ಬೇರೆ ಕೆಲಸದಲ್ಲಿ ನಮ್ಮ ಸ್ಟಾಫ್ ಬ್ಯುಸಿ ಇದ್ದಾರೆ. ಸೊ ಅದಕ್ಕೆ ಅಗೇನ್ ಇನ್ನೊಂದು ವಾರ ಬಿಟ್ಟು ಇನ್ನೊಂದ್ಸರಿ ಫೋಕಸ್ ಮಾಡ್ತೀವಿ. ಅಧಿಕಾರಿಗಳಿಗೆ ಸಚಿವರು ಖಡಕ್ ಎಚ್ಚರಿಕೆ ನೀಡಿದ್ದು, ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಕ್ರಮವನ್ನು ಕೈಗೊಳ್ತಾರಾ ಅಂತ ಕಾದು ನೋಡಬೇಕಾಗಿದೆ. ವಿಜಯನಗರದಿಂದ ಕರಿಬಸಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್, ಏನ್ ಹೇಳ್ತೀರಾ? ಹಲೋ ಮೇಡಮ್ ರೀ. ನಮಸ್ತೆ ಕರಿಬಸಪ್ಪ ಅವರೇ, ಧ್ವನಿ ಕೇಳ್ತಾ ಇದೆಯಾ? ಹೇಳಿ ಹೇಳಿ, ಏನ್ ಹೇಳ್ತೀರಾ? ಅದೇ ರೀ, ಈಗ ನಾವು ಯಾವ್ದೋ ಒಂದು 3 ವರ್ಷ ಆಗಿರಲ್ಲ, 2 ವರ್ಷ ಆಗಿಲ್ರಿ, ರೋಡ್ ಸೈಡ್ ಪಣೆ ಕಟ್ಟಿರ್ತಾರೆ. ಅವಕ್ಕ ಸಿಮೆಂಟ್ ಹಾಕಿ ಮೇಲೆ ಕರೆಕ್ಟ್ ನೀರ್ ಕುಡ್ಸಿದ್ರೆ ಕಟ್ಟಿರ್ತಾವ್ರಿ. ನೀರ್ ಬಿಟ್ಟಿರ್ತಾರ, ಮತ್ತೆ ಇನ್ನೊಂದ್ಸಲ ನೀರ ಬಿಡೋದಲ್ಲ. ಅವಾಗ ಟೆಂಪರ್ ಆದ್ಮೇಲೆ ಮತ್ತೆ 5 ದಿವಸ ಕೂಡ ಆಗಲ್ಲ ಅಲ್ಲ, ಟೆಂಪರ್ ಡ್ಯಾಮೇಜ್ ಆಗ್ಬಿಡ್ತಾವ್ರಿ. ಸ್ವಲ್ಪ ಮಳೆ ಬಂದ್ರೆ ಸಾಕು ಡ್ಯಾಮೇಜ್ ಆಗ್ಬಿಡುತ್ತೆ. ಹ್ಞೂನ್ರಿ, ಅದಾಗಿಂದ ಸಿಮೆಂಟ್ ಹಾಕ್ತಾರಿ. ಅದ 6 ಚೀಲ ಉಸುಗ್ ಹಾಕದ್ರಿ, 1 ಚೀಲ ಸ್ವಲ್ಪ ಇದನ್ನ ಹಾಕೋದು ಸಿಮೆಂಟ್ ಹಾಕೋದು ಸ್ಟ್ರಾಂಗ್ ಇರಲ್ರಿ. ಹಂಗಾದ್ರೆ ಕೈಪ್ ಹಾಕವ್ರಿ ಅವು. ಅದಾಗಿದ್ದು ಗೊತ್ತಾಗಲ್ಲ, ಮತ್ತೆ ಮಕ್ಕಳಿಗೆ ದೊಡ್ಡವ್ರು ಯಾರು ಗೊತ್ತಾಗಲ್ಲ. ಅಲ್ಲಿ ಸ್ಟಿಕ್ಕರ್ ಡೇಂಜರ್ ಅಂತ ಹಾಕಿದ್ರೆ ಅವು ಸ್ವಲ್ಪ ಗೊತ್ತಾಕೈತ್ರಿ. ಡೇಂಜರ್ ಅಂತ ಕಡೆ ಪಕ್ಷ ಸ್ಟಿಕ್ಕರ್ ಆದ್ರೂ ಹಾಕಿ ಅಂತ ಹೇಳ್ತಾ ಇದ್ದಾರೆ ಕರಿಬಸಪ್ಪ ಅವರು. ರೈಟ್, ಥ್ಯಾಂಕ್ ಯು ಕರಿಬಸಪ್ಪ ಅವರೇ ಮಾಹಿತಿಗಾಗಿ. ಎಕ್ಸಾಕ್ಟ್ಲಿ. ಸಾಕಷ್ಟು ಈ ಅನೇಕ ವರ್ಷಗಳಿಂದ ಗಮನಿಸಿದ್ವಿ ಎಷ್ಟೆಲ್ಲ ಅವಾಂತರಗಳಾಗಿದೆ, ಎಷ್ಟೆಲ್ಲ ಅವಘಡಗಳಾಗಿದೆ ಅಂತ. ಸಚಿವರು ಹೇಳ್ತಾ ಇರೋದು ಯಾವುದೇ ಅವಘಡಗಳು ನಡೆದ್ರೆ ಅದಕ್ಕೆ ಇಂಜಿನಿಯರೇ ಹೊಣೆ ಅಂತ. ಅವಘಡಗಳು ಯಾಕೆ ನಡಿಬೇಕು? ಅವಘಡಗಳು ನಡೆಯೋ ಮುಂಚೆ ಎಚ್ಚೆತ್ಕೊಂಡಿದ್ರೆ ನಿಜಕ್ಕೂ ಕೂಡ ಒಳ್ಳೇದಲ್ವಾ ಅಂತ. ಅವಘಡಗಳು ನಡಿಬಾರ್ದು. ಒಂದು ಜೀವದ ಒಂದು ಜೀವಕ್ಕೆ ಇರುವಂತಹ ಪ್ರಾಮುಖ್ಯತೆ ಎಷ್ಟು, ಅದಕ್ಕೆ ಏನು ಆಗಬಾರದು ಅನ್ನೋದಕ್ಕೆ ಯಾವ ರೀತಿಯಲ್ಲಿ ಕಾಪಾಡ್ಕೊಳ್ತಾರೆ. ಅಂಥದ್ರಲ್ಲಿ ಇಂಥ ಹೇಳಿಕೆಗಳನ್ನ ನೀಡಬಾರ್ದು ಸಚಿವರಾಗಿ. ಅಂಥದ್ದು ಯಾವುದೇ ಘಟನೆಗಳು ನಡೆಯಲ್ಲ ಅಂತ ಕಡಾಖಂಡಿತವಾಗಿ ಹೇಳುವಂತ ರೀತಿಯಲ್ಲಿ ಇರಬೇಕು. ಹೊಣೆಗಾರಿಕೆ ಬರಲಿ ಅಂತ ಅವ್ರು ಹೇಳ್ತಾ ಇರೋದು, ಜವಾಬ್ದಾರಿ ಬರಲಿ ಅಂತ. ಮತ್ತೊಬ್ಬ ಕಾಲರ್ ಇದ್ದಾರೆ, ಬಿಡದಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ತಾಯಪ್ಪ ಅವರೇ, ಏನ್ ಹೇಳ್ತೀರಿ? ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಅನೇಕ ಕಡೆಗಳಲ್ಲಿ ಇಂತಹ ನಿರ್ಲಕ್ಷ್ಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮಳೆ ಎಲ್ಲಾ ಕಡೆಗಳಲ್ಲಿ ಬರುತ್ತೆ, ಎಲ್ಲಾ ಕಡೆಗಳಲ್ಲಿ ಅವಘಡ ಸಂಭವಿಸುವ ಸಾಧ್ಯತೆ ಇರುತ್ತೆ. ಏನ್ ಹೇಳ್ತೀರಿ? ಮೇಡಮ್, ಸರ್ಕಾರನೇ ಎಲ್ಲಾ ಜವಾಬ್ದಾರಿ ತಗೋಬಿಟ್ರೆ ಅಧಿಕಾರಿಗಳು ಏನಕ್ಕೆ? ಸರ್ಕಾರದಲ್ಲಿ ಸಚಿವರು ಏನು ವಾಗ್ದಾನ ಇದೆ ಇರ್ತದೆ, ರೂಲ್ಸ್ ಫಾಲೋ ಅಪ್ ಮಾಡ್ತಾರೆ. ಅಧಿಕಾರಿಗಳೇ ಕೆಲಸ ಮಾಡ್ಲಿಲ್ಲ ಅಂತ ಯಾರು ಮಾಡ್ಬೇಕು? ನಿಜ. ಈಗ ಕಟ್ಟಡಗಳು ಕಾಂಟ್ರಾಕ್ಟ್ ತಗೊಂಡಿರ್ತಾರೆ, ಇಂಜಿನಿಯರ್ಗಳು ತಗೊಂಡಿರ್ತಾರೆ. ಹೌದು. ಅವ್ರ ವರ್ಷದ ಅವಧಿ ಎಷ್ಟು ಅಂತ ನಿಮ್ಗೆ ಅದ್ರ ವ್ಯಾಲಿಡಿಟಿ ಗೊತ್ತಿರುತ್ತೆ. ಅದ್ರ ರೆಸ್ಪಾನ್ಸ್ ತಗೊಬೇಕಾಗಿರೋದು ಯಾರು? ಇಂಜಿನಿಯರ್ಗಳು ತಾನೆ. ಕರೆಕ್ಟ್. ಹೌದು. ಒಂದ್ ರೋಡ್ ಮಾಡಿದ್ರೆ 5 ವರ್ಷ ಅಂತ ವ್ಯಾಲಿಡಿಟಿ ಇರ್ತದೆ. ಆ ರೋಡ್ ಮಾಡಕ್ ಅದ್ರದ್ದು ಏನು ಆಗುಹೋಗುಗಳು ಇರ್ತವೆ, ಅದನ್ನ ಯಾರನ್ನು ಕೂಡ ಅದನ್ನ ಆ ಗುಂಡಿ ಮುಚ್ಚೋದಾಗ್ಲಿ ಅಥವಾ ಸರಿ ಮಾಡೋದಾಗ್ಲಿ ಯಾರಾದ್ರೂ ಮಾಡ್ಬಿಟ್ಟೋದವ್ರು. ಅಭಿವೃದ್ಧಿ ಅಂತಾದ್ರೆ ಯಾವ ತರ ಅಭಿವೃದ್ಧಿ ಮಾಡ್ಬೇಕು? ನಿಜ. ಅದೇ ಮಾಡ್ಕೊಂಡು ಕೂತ್ಕೋಬೇಕಾ? ನಿಜ ತಾಯಪ್ಪ ಅವರೇ, ಎಕ್ಸಾಕ್ಟ್ಲಿ. ಅಲ್ಲ, ಇನ್ನೊಂದು ವಿಷಯ, ಎಲ್ಲಾನು ಸಚಿವರು ಬಂದು, ಶಾಸಕರು ಬಂದು, MLA ಬಂದು ಮಾಡ್ತಾರೆ ಅನ್ನೋದಾದ್ರೆ ಅಧಿಕಾರಿಗಳೇ. ಫಾರ್ ಎಕ್ಸಾಂಪಲ್, ಒಂದು ಮಾಹಿತಿ ಹಕ್ಕಿಗೆ ಒಂದೇ ಫಾರ್ಮ್ ಕೊಟ್ರೆ ಅವರು ಆ ಬಟ್ಟೆ ಕೊಡೋದಿಲ್ಲ, ಬಿಸ್ತಾರೆ. ಅಂತ ಸ್ಥಿತಿಲಿ ಇನ್ನ ಇದ್ರೆ ಏನು ಸರ್ಕಾರ ಯಾವ ತರ ರಚನೆ ಮಾಡಕೈತೆ? ಯಾವುದೇ ಸರ್ಕಾರ ಬಂದು ಆಗತ್ತೆ. ನಿಜ ನಿಜ ತಾಯಪ್ಪ ಅವರೇ, ಪಾರ್ಶಿಯಲಿ ನೀವು ಯು ಆರ್ ರೈಟ್. ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ.